ರೇಣುಕಾಸ್ವಾಮಿ ಪ್ರಕರಣದಿಂದ ಬುದ್ಧಿ ಕಲಿಯದ ದರ್ಶನ್ ಆಪ್ತರು. ದರ್ಶನ್ ಆಪ್ತನಿಂದ ಮತ್ತೊಂದು ಕಿಡ್ನಾಪ್ ಮತ್ತು ಹಲ್ಲೆ ಪ್ರಕರಣ. ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಜಗಳ ಕಿಡ್ನಾಪ್ ಮಾಡಿ ಹಲ್ಲೆಯಲ್ಲಿ ಬಂಡೆ ಮಹಂಕಾಳಿ ದೇಗುಲದ ಅರ್ಚಕನಿಂದ ಹಲ್ಲೆ ಆರೋಪ. ಬಂಡೆ ಮಹಂಕಾಳಿ ದೇವಸ್ಥಾನದ ಪಾಸ್ ಪಡೆಯುವ ವಿಚಾರಕ್ಕೆ ಕೆರೇಕ್. ಬೆಂಗಳೂರಿನಲ್ಲಿ ಅನೇಕ ದೇವಿ ದೇವಾಲಯಗಳಿದೆ. ಅವುಗಳಲ್ಲಿ ಬಂಡೆ ಮಹಂಕಾಳಿ ಅಥವಾ ಬಂಡಿ ಮಹಾಕಾಳಿ ದೇವಾಲಯವೂ ಕೂಡ ಹೆಚ್ಚು ಪ್ರಸಿದ್ಧಿ ದೇವಾಲಯವಾಗಿದೆ. ಬಂಡೆ ಮಹಂಕಾಳಿ ದೇವಸ್ಥಾನದ ವಿಶೇಷತೆಗಳೇನು, ಈ ದೇವಸ್ಥಾನಕ್ಕೆ ಮುಂಜಾನೆ ಯಾಕೆ ಹೋಗಬೇಕು, ದೇವಾಲಯದ ಇತಿಹಾಸ ಮತ್ತು ಮಹತ್ವ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸಾಕಷ್ಟು ಕಟ್ಟಡದೊಂದಿಗೆ ಉದ್ಯಾನವನಗಳೊಂದಿಗೆ ಸಿಲಿಕಾನ್ ಸಿಟಿ ಎಂದೇ ಖ್ಯಾತಿಯಾಗಿರುವ ಬೆಂಗಳೂರು ದೇಶ ವಿದೇಶಗಳಲ್ಲೂ ಕೂಡ ಚಿರಪರಿಚಿತವಾಗಿದೆ. ಮುಗಿಲು ಮುಟ್ಟುವಷ್ಟು ಎತ್ತರಕ್ಕೆ ಕಟ್ಟಡಗಳನ್ನು ಹೊಂದಿರುವ ಈ ನಗರ ಸಾವಿರಾರು ಪುರಾತನ ದೇವಾಲಯಗಳಿಗೆ ನೆಲೆಬೀಡು. ಅದರಲ್ಲೂ ಬೆಂಗಳೂರಿನಲ್ಲಿ ಹಲವಾರು ಶಕ್ತಿ ದೇವತೆಗಳು ನೆಲೆ ನಿಂತಿದ್ದಾರೆ. ಬೆಂಗಳೂರಿನಲ್ಲಿರುವ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಇಲ್ಲಿನ ಗವಿಪುರಂ ಗುಟ್ಟಹಳ್ಳಿಯಲ್ಲಿರುವ ಬಂಡೆ ಮಹಂಕಾಳಿ ದೇವಾಲಯವೂ ಕೂಡ ಒಂದು. ಈಕೆಯನ್ನ ಬಂಡೆ ಮಹಾಕಾಳಮ್ಮ, ಬಂಡಿ ಮಹಾಕಾಳಿ, ಬಂಡೆ ಮಹಾಕಾಳಮ್ಮ ಅಂತ ಹೀಗೆ ನಾನಾ ಹೆಸರುಗಳಿಂದ ಕರೀತಾರೆ. ಈ ಅದ್ಭುತವಾದ ದೇವಾಲಯವು ಮಹಾಕಾಳಿ ದೇವಿಗೆ ಸಮರ್ಪಿತವಾಗಿದೆ. ಈಕೆಯನ್ನ ಇಲ್ಲಿ ಆರಾಧಿಸಲಾಗುತ್ತೆ. ಸಾಮಾನ್ಯವಾಗಿ ಮಹಾಕಾಳಿಯು ರೌದ್ರ ಸ್ವರೂಪಳಾಗಿರ್ತಾಳೆ. ಆದ್ರೆ ಇಲ್ಲಿನ ಅಚ್ಚರಿ ಏನಂತಂದ್ರೆ, ಈ ದೇವಾಲಯದಲ್ಲಿನ ಮಹಾಕಾಳಿ ದೇವಿಯು ಸೌಮ್ಯ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾಳೆ. ಈ ದೇವಾಲಯವು ಗವಿಪುರಂ ಗುಟ್ಟಹಳ್ಳಿಯಲ್ಲಿರುವ ಕೆಂಪಾಂಬುದಿ ಕೆರೆಯ ದಡದ ಮೇಲೆ ಒಂದು ಬೆಟ್ಟ ಇದ್ದು, ಈ ಬೆಟ್ಟದ ಮೇಲೆ ಇದೆ. ದೇವಿಯ ದರ್ಶನವನ್ನ ಮಾಡೋದಕ್ಕೆ ನೀವು ಬೆಟ್ಟವನ್ನ ಏರಲೇಬೇಕಾಗುತ್ತೆ. ಕೆಂಪೇಗೌಡರು ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡೋದಕ್ಕೂ ಮೊದಲೇ ಈ ದೇವಾಲಯ ಅಸ್ತಿತ್ವದಲ್ಲಿದೆ. ಆರಂಭದಲ್ಲಿ ಈ ದೇವಾಲಯದಲ್ಲಿ ಬಂಡೆಯ ಮೇಲೆ ದೇವಿ ನೆಲೆಸಿರೋದರ ಕುರಿತು ಯಾರಿಗೂ ಕೂಡ ತಿಳಿದಿರಲಿಲ್ಲ. ಸುಮಾರು 1509ರಲ್ಲಿ ನಂಜಮ್ಮ ಎಂಬಾಕೆ ಈ ಸ್ಥಳದಲ್ಲಿ ಕುರಿಯೊಂದನ್ನ ಮೇವಿಸ್ತಾ ಇದ್ದಾಗ ಆಕೆಗೆ ಇದ್ದಕ್ಕಿದ್ದಂತೆ ಒಂದು ಹೆಣ್ಣು ಧ್ವನಿಯು ಕೇಳಿಸುತ್ತೆ. ನಂಜಮ್ಮ ಭಯದಲ್ಲಿ ಧ್ವನಿ ಯಾರದ್ದು ಅಂತ ಕೇಳಿದಾಗ ಧ್ವನಿಯು ನಾನು ಮಹಾಕಾಳಿ, ನನಗೆ ಪೂಜೆ ಕೈಂಕರ್ಯಗಳು ನಡಿಬೇಕು ಅಂತ ಹೇಳುತ್ತೆ. ಮೊದಲಿಗೆ ಇದು ಪಡ್ಡೆ ಹುಡುಗರ ಧ್ವನಿ ಅಂತ ಅಲ್ಲೇಗಳದ ಆಕೆ 1 ವಾರದ ಬಳಿಕ ಮತ್ತೆ ಪುನಃ ಇದೇ ಧ್ವನಿಯನ್ನ ಕೇಳಿಸಿಕೊಳ್ತಾಳೆ. ನಂತರ ಗ್ರಾಮಸ್ಥರ ಗಮನಕ್ಕೆ ಈ ವಿಚಾರವನ್ನ ತರ್ತಾಳೆ. ಗ್ರಾಮಸ್ಥರು ಬಂದು ಈ ಪ್ರದೇಶವನ್ನ ಶೋಧಿಸಿದಾಗ ಇಲ್ಲಿ 3 ಅಡಿ ಎತ್ತರದ ಬಂಡೆಯೊಂದು ಕಾಣಿಸುತ್ತೆ. ಆ ಬಂಡೆ ಮೇಲೆ ಮಹಾಕಾಳಿ ಅಮ್ಮನವರ ರೂಪವನ್ನ ಕಂಡು ಆ ಬಂಡೆಗೆ ಬಂಡೆ ಮಹಾಕಾಳಿ ದೇವಿ ಅಂತ ಕರೀತಾರೆ. ಅಂದಿನಿಂದ ಇಲ್ಲಿ ಪೂಜೆಯೂ ಕೂಡ ನಡೆಯುವುದಕ್ಕೆ ಆರಂಭ ಆಗುತ್ತೆ. ಇದೇ ದೇವಸ್ಥಾನದ ಪ್ರಸಿದ್ಧ ಮಹತ್ವ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋದ್ರ ನಡುವೆ ಇದೇ ದೇವಸ್ಥಾನದ ಅರ್ಚಕರೋರ್ವರು ಅಂದ್ರೆ ಶಶಿಕುಮಾರ್ ಗೌಡ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತಹ ಸಂದರ್ಭ ಒದಗಿ ಬಂದಿದೆ. ಹೌದು, ಈಗಾಗಲೇ ಹೇಳಿದಾಗೆ ಬೆಂಗಳೂರಿನಲ್ಲಿ ಅನೇಕ ದೇವಿ ದೇವಾಲಯಗಳಿದ್ದು ಬಂಡೆ ಮಹಂಕಾಳಿ ಅಂದ್ರೆ ಅದೇನೋ ಒಂಥರ ವೈಬ್ ಇರುತ್ತೆ. ಈ ದೇವಸ್ಥಾನಕ್ಕೆ ಸಾವಿರಾರು ಮಂದಿ ದಿನಕ್ಕೆ ಭಕ್ತಾದಿಗಳು ತೆರಳುತ್ತಾರೆ. ದೇವಿಯ ದರ್ಶನವನ್ನ ಪಡೆಯುವುದಕ್ಕೆ ಸಾಕಷ್ಟು ಕಸರತ್ತನ್ನು ಕೂಡ ನಡೆಸುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಪಾಸ್, ಟಿಕೆಟ್ ಇತ್ಯಾದಿಯನ್ನ ಪಡೆದು ರಶ್ ಇರುವ ಸಂದರ್ಭದಲ್ಲೇ ದೇವಿಯ ದರ್ಶನವನ್ನ ಪಡೆಯುತ್ತಾರೆ. ಆದ್ರೆ ಈಗ ಟಿಕೆಟ್ ವಿಷಯಕ್ಕೆ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಕಿಡ್ನಾಪ್, ಹಲ್ಲೆ, ಕಂಪ್ಲೇಂಟ್ ವರೆಗೂ ಹೋಗಿರುವಂತದ್ದು. ಹಾಗಾದ್ರೆ ಏನಾಯ್ತು ಅಂತ ನೋಡೋದಾದ್ರೆ, ಬಂಡೆ ಮಹಂಕಾಳಿ ದೇವಸ್ಥಾನದ ಅರ್ಚಕ ಶಶಿಕುಮಾರ್ ಹಾಗೆ ರಮೇಶ್ ಎಂಬಾತನ ನಡುವೆ ಮಾತಿನ ಚಕಾಮಕಿ ನಡೆದಿದೆ. ಆ ಮಾತಿನ ಚಕಾಮಕಿ ಹಲ್ಲೆವರೆಗೂ ಹೋಗಿದೆ. ಹಲ್ಲೆ ಕಿಡ್ನಾಪ್ ವರೆಗೂ ಹೋಗಿದೆ. ಕಿಡ್ನಾಪ್ ಅದಾದ ನಂತರ ಪೊಲೀಸ್ ಸ್ಟೇಷನ್ವರೆಗೂ ಕೂಡ ಹೋಗಿದೆ. ಹೌದು, ರಮೇಶ್ ಬಾಬು ಎಂಬಾತನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ದರ್ಶನ್ ಆಪ್ತರಾಗಿರುವಂತಹ ಶಶಿಕುಮಾರ್. ನಡು ರಸ್ತೆಯಲ್ಲೇ ದರ್ಶನ್ ಆಪ್ತ ಮತ್ತು ಗ್ಯಾಂಗ್ನಿಂದ ರಾಜಾರೋಷವಾಗಿ ಹಲ್ಲೆ ನಡೆಸಿರುವಂತಹ ದೃಶ್ಯಗಳನ್ನ ನಾವೀಗ ಗಮನಿಸಬಹುದಾಗಿದೆ. ತನ್ನನ್ನ ಎದುರು ಹಾಕೊಳ್ತೀಯಾ ಅಂತ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಶಶಿಕುಮಾರ್. ದರ್ಶನ್ ಅವರ ಆಪ್ತ ಶಶಿ ಎಂಬುವನಿಂದ ಈ ನೈತಿಕ ಪೊಲೀಸ್ಗಿರಿ ನಡೆದಿರುವಂತದ್ದು. ಸಿನಿಮೀಯ ಸ್ಟೈಲ್ನಲ್ಲೇ ರಮೇಶ್ ಬಾಬು ಮನೆಗೆ ನುಗ್ಗಿದ್ದಾರೆ ಈ ಗ್ಯಾಂಗ್. ಈ ವೇಳೆ ರಮೇಶ್ ಬಾಬು ಮನೆಯಲ್ಲಿ ಇರಲಿಲ್ಲ. ಅಲ್ಲೇ ಪಕ್ಕದಲ್ಲಿದ್ದಂತಹ ಸ್ನೇಹಿತನ ಮನೆಗೆ ರಮೇಶ್ ಬಾಬು ತೆರಳಿರ್ತಾರೆ. ವಿಷಯ ತಿಳಿತಾ ಇದ್ದಂತೆ ಸ್ನೇಹಿತನ ಮನೆಗೂ ಕೂಡ ಈ ಗ್ಯಾಂಗ್ ಹೊಡ್ಕೊಂಡು ಹೋಗಿದೆ. ಶಶಿಕುಮಾರ್ ಅಂಡ್ ಗ್ಯಾಂಗ್ 2 ಕಾರು ಹಾಗೆ ಹಲವು ಬೈಕ್ಗಳಿಂದ ತೆರಳಿರುತ್ತೆ. ಆತನಿಗೆ ಧಮಕಿ ಹಾಕಿ ಅವನಿಗೆ ಏನಾದ್ರೂ ಚುರುಕು ಮುಟ್ಟಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ 2 ಕಾರು ಹಾಗೆ ಬೈಕ್ಗಳಲ್ಲಿ ತೆರಳಿರ್ತಾರೆ. ಬಂಡೆ ಮಹಂಕಾಳಮ್ಮ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿರುವಂತಹ ಶಶಿ ಹೇಗಿರಬೇಕು? ದೇವಿಯ ಪೂಜೆ ಮಾಡುವಂತಹ ಈತ, ಆತನ ಬಾಯಲ್ಲಿ ಹೊಲಸು ಮಾತು ಬಂದಿದೆಯಂತೆ. ಗ್ಯಾಂಗ್ ಕಟ್ಕೊಂಡು ಹೋಗಿ ಆತನ ವಿರುದ್ಧ ಹಲ್ಲೆ ಮಾಡಿದ್ದಾರಂತೆ. ಯಾವ ವಿಷಯಕ್ಕೆ ಅಂತ ಗಮನಿಸೋದಾದ್ರೆ,
ದೇವಸ್ಥಾನದಲ್ಲಿ ದರ್ಶನಕ್ಕೆ 200 ರೂಪಾಯಿ ಟೋಕನ್ ಸಿಸ್ಟಮ್ ಇದೆ. ಅದೆಲ್ಲರಿಗೂ ಆಲ್ಮೋಸ್ಟ್ ಆ ದೇವಸ್ಥಾನಕ್ಕೆ ಹೋಗುವಂತವರಿಗೆ ಗೊತ್ತಿರುತ್ತೆ. ಟೋಕನ್ ತೆಗೆದುಕೊಳ್ಳುವ ವಿಚಾರಕ್ಕೆ ರಮೇಶ್ ಬಾಬು ಹಾಗೆ ಶಶಿ ನಡುವೆ ಜಗಳ ಆಗಿದೆ ಎನ್ನಲಾಗ್ತಾ ಇದೆ. ತನ್ನ ಸ್ನೇಹಿತರಿಗೆ ದರ್ಶನ ಕೊಡಿಸಿ ಸರ್ ಅಂತ ಕರೆ ಮಾಡಿರ್ತಾನೆ ರಮೇಶ್ ಬಾಬು. ಆದ್ರೆ ಇಲ್ಲ ಇದೆ ಅನ್ನೋ ವಿಷಯಕ್ಕೆ ಚರ್ಚೆ ನಡೆದಿದೆ. ಆ ಚರ್ಚೆ ಅತಿರೇಕಕ್ಕೆ ಹೋಗಿದೆ. ಇಲ್ಲಿಗೆ ಸುಮ್ಮನಾಗದ ಶಶಿ ನೈತಿಕ ಪೊಲೀಸ್ ಗಿರಿಗೆ ಇಳಿದಿದ್ದಾನೆ. ರಮೇಶ್ ಬಾಬು ಮನೆಗೆ ತನ್ನ ಗ್ಯಾಂಗ್ ಜೊತೆ ನುಗ್ಗಿ ಹಲ್ಲೆಗೆ ಮುಂದಾಗಿದ್ದಾನೆ. ಆದ್ರೆ ಈ ವೇಳೆ ಸ್ನೇಹಿತನ ಮನೆಗೆ ಹೋಗಿದ್ದ ರಮೇಶ್ ಬಾಬು ಚಾಮರಾಜಪೇಟೆ ಅಂದ್ರೆ TR ಮಿಲ್ ಬಳಿ ಇರುವಂತಹ ರಮೇಶ್ ಬಾಬು ಸ್ನೇಹಿತನ ಮನೆಯಲ್ಲಿ ಇರ್ತಾರೆ. ಏಕಾಏಕಿ ರಮೇಶ್ ಬಾಬು ಸ್ನೇಹಿತನ ಮನೆಗೆ ನುಗ್ಗಿ ರಮೇಶ್ ಬಾಬುವನ್ನ ಹೊರಗೆ ಕರೆತಂದು ಶಶಿಕುಮಾರ್ ಸ್ನೇಹಿತರು ಮನೆಯಿಂದ ಹೊರಗೆ ಎಳ್ಕೊಂಡು ಬಂದು ನಡು ರಸ್ತೆಯಲ್ಲೇ ಹಲ್ಲೆಯನ್ನ ಮಾಡಿದ್ದಾರೆ. ಶಶಿಕುಮಾರ್ ಗ್ಯಾಂಗ್ ಬಳಿಕ ಅವಾಚ್ಯ ಶಬ್ದಗಳಿಂದ ಕೂಡ ನಿಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಅಲ್ಲಿಗೆ ಬಿಟ್ಟಿಲ್ಲ, ತಮ್ಮ ಜೊತೆಗೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ಶಶಿಕುಮಾರ್ ಈ ವೇಳೆ ಘಟನೆ ತಿಳಿತಾ ಇದ್ದಂತೆ ಇತ್ತ ರಮೇಶ್ ಬಾಬು ಸ್ನೇಹಿತರು ಆ ಕಾರನ್ನ ಫಾಲೋ ಮಾಡಿಕೊಂಡು ಹೋಗಿದ್ದಾರೆ. ರಮೇಶ್ ಬಾಬುನನ್ನ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಶಶಿಕುಮಾರ್ ಅಂಡ್ ಗ್ಯಾಂಗ್. ರಮೇಶ್ ಬಾಬು ಸ್ನೇಹಿತರ ಹುಡುಕಾಟದ ಬಳಿಕ ಕಾರ್ನಲ್ಲಿ KG ನಗರ ಪೊಲೀಸ್ ಠಾಣೆಗೆ ಕರೆದೊಯ್ದಿರೋದು ಗೊತ್ತಾಗಿದೆ. ಗ್ಯಾಂಗ್ ಗಾಯಗೊಂಡಿದ್ದ ರಮೇಶ್ ಬಾಬುನನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ಆದ್ರೆ KG ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಳ್ಳೋದಕ್ಕೆ ನಿರಾಕರಿಸಿದ್ದಾರೆ. ಪೊಲೀಸರು ಭಾನುವಾರ ಹಗಲು ವೇಳೆ ಬನ್ನಿ, ಈಗ ನಾವು ಕಂಪ್ಲೇಂಟ್ ತಗೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಭಾನುವಾರ ಹೋದ್ರೆ ಘಟನೆ ಮುಗಿದು ಹೋದ ಅಧ್ಯಾಯ ಅದು. ಇದು ಚಾಮರಾಜಪೇಟೆಯಲ್ಲಿ ನಡೆದಿರೋದ್ರಿಂದ ಚಾಮರಾಜಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಚಾಮರಾಜಪೇಟೆ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡೋಗಿ ಅಂತ ಪೊಲೀಸರು ಹೇಳ್ತಾರೆ. ಅದಾದ ನಂತರ ರಮೇಶ್ ಬಾಬು ಪತ್ನಿ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಇವತ್ತು ಕೇಸ್ ಕೂಡ ದಾಖಲಿಸಿದ್ದಾರೆ. ದೂರು ನೀಡೋದಕ್ಕೆ ಬಂದಿದ್ದಾರೆ ರಮೇಶ್ ಬಾಬು ಪತ್ನಿ. ಪಾಸ್ ಕೊಡುವ ಒಂದೇ ಒಂದು ವಿಚಾರಕ್ಕೆ ಇಷ್ಟೊಂದೆಲ್ಲ ಗಲಾಟೆ ಆಗ್ಬೇಕಾಗಿತ್ತ? ರಮೇಶ್ ಬಾಬುಗೆ 4 ಯೆಲ್ಲೋ ಪಾಸ್ ಕೊಡ್ತೀನಿ ಅಂತ ಈ ಹಿಂದೆನೆ ಶಶಿಕುಮಾರ್ ಹೇಳಿರ್ತಾರಂತೆ. ಅದು ಈಗಿಂದಲ್ಲ ವಿಷಯ, ನವೆಂಬರ್ನಿಂದಲೂ ಕೂಡ ಹೇಳ್ಕೊಂಡು ಬಂದೇ ಬರ್ತಿರ್ತಾರೆ. ಹಲವು ಬಾರಿ ಪಾಸ್ಗಾಗಿ ಓಡಾಡ್ತಿರ್ತಾರೆ ರಮೇಶ್ ಬಾಬು. ಶನಿವಾರ ಮತ್ತೊಮ್ಮೆ ದೇವಸ್ಥಾನಕ್ಕೆ ತೆರಳಿರ್ತಾರೆ ರಮೇಶ್ ಬಾಬು. ಈ ವೇಳೆ ರಮೇಶ್ ಬಾಬು ಮತ್ತು ಶಶಿಕುಮಾರ್ ನಡುವೆ ವಾಗ್ವಾದ ನಡೆದಿದೆ. ವಾಗ್ವಾದ ತಾರಕಕ್ಕೆ ಏರಿ ಕೈ ಮಿಲಾಯಿಸುವ ಮಟ್ಟಿಗೆ ನಡೆದಿದೆ. ಸಂಜೆಯ ವೇಳೆ ತನ್ನ ಗ್ಯಾಂಗ್ ಜೊತೆ ರಮೇಶ್ ಬಾಬು ಹುಡುಕೊಂಡು ಬಂದಿದ್ದಾನೆ ಶಶಿಕುಮಾರ್. ಚಾಮರಾಜಪೇಟೆ ಬಳಿ ಗ್ಯಾರೇಜ್ ಒಂದರಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಈ ರಮೇಶ್ ಬಾಬು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಒಟ್ಟಾರೆಯಾಗಿ ಪಾಸ್ ವಿಷಯಕ್ಕೆ ಈಗ ಬಂಡೆ ಮಹಾಂಕಾಳಿಯ ಅರ್ಚಕರಾಗಿದ್ದಂತಹ ಶಶಿಕುಮಾರ್ ಅವರು ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಅಂದ್ರೆ ಇವರಿಗೆಲ್ಲ ಒಂಥರ ಮದ ಹೆಚ್ಚಾಗ್ಬಿಟ್ಟಿರುತ್ತೆ. ನಮಗೆ ಸಪೋರ್ಟ್ ಇದೆ, ಹಣ ಇದೆ, ಅಧಿಕಾರ ಇದೆ, ನಾವು ಬಡವರ ಮೇಲೆ ಹಲ್ಲೆ ಮಾಡಿದ್ರು ಯಾರು ಕೇಳೋ ಹಾಗಿಲ್ಲ ಅಂತ ಗ್ಯಾಂಗ್ಗಳನ್ನ ಕಟ್ಕೊಂಡು ಒಂದು ವಾರ್ನಿಂಗ್ ಮಾಡೋದಾಗಿದ್ರೆ ಅಥವಾ ದೇವಸ್ಥಾನಕ್ಕೆ ಕರೆದು ಬುದ್ಧಿವಾದವನ್ನು ಕೂಡ ಹೇಳ್ಬೋದಾಗಿತ್ತು. ಶಶಿಕುಮಾರ್ಗೆ ಅಷ್ಟೊಂದು ಒಂದು ಔದಾರ್ಯತೆ ಇತ್ತು. ಅವ್ರ ಮಾತನ್ನ ಯಾರು ಕೇಳ್ತಾ ಇರ್ಲಿಲ್ಲ ಅನ್ನೋ ಹಾಗಿಲ್ಲ. ಯಾಕಂದ್ರೆ ದೇವಸ್ಥಾನದ ಅರ್ಚಕರು ಅವ್ರ ಮಾತನ್ನ ಕೇಳ್ತಾ ಇದ್ರು, ಇಲ್ಲ ಅಂತಲ್ಲ. ಬಟ್ ಇವರು ಕಾರುಗಳನ್ನ 2 ಕಾರುಗಳಲ್ಲಿ ಹೋಗಿ, ಬೈಕ್ಗಳಲ್ಲಿ ಹೋಗಿ, ಮನೆಗೆ ಹೋಗಿ ನುಗ್ಗಿ ಎಳ್ಕೊಂಡು ಬಂದು ಆತನಿಗೆ ಥಳಿಸಿ ಹಲ್ಲೆ ಮಾಡಿ ಕಿಡ್ನಾಪ್ ಮಾಡಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂತಹ ಅವಶ್ಯಕತೆ ಇಲ್ಲ. ಅವರು ಪ್ರಧಾನ ಅರ್ಚಕರಾಗಿದ್ರು. ದೇವಸ್ಥಾನದಲ್ಲಿ ಅವ್ರಿಗೆ ಯಾರನ್ನಾದ್ರೂ ನಿಂದಿಸಿದ್ರೆ ಅವರೇ ಒಂದು ಕಂಪ್ಲೇಂಟ್, ಒಂದು 121ಗೋ ಅಥವಾ ಏನಕ್ಕೋ ಕಾಲ್ ಮಾಡಿದ್ರೆ ಪೊಲೀಸರೇ ಬಂದು ವಿಚಾರಣೆಯನ್ನ ಮಾಡ್ತಿದ್ರು. ಕಾನೂನನ್ನ ಕೈ ತಗೊಳ್ಳುವಂತಹ ಅವಶ್ಯಕತೆ ಇರಲಿಲ್ಲ. ಬಟ್ ಶಶಿಕುಮಾರ್ ಅವರು ತೆಗೆದುಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಇನ್ನೂ ಯಾವ್ಯಾವ ವಿಷಯಗಳು ಬಟಾಬೈಲಾಗುತ್ತೆ ಏನು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ.